ಹಾಯ್ ಗೆಳೆಯರೆ, ನಿಮ್ಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡೋ ಮೂವಿ ಒಂದು ಮೈಂಡ್ ಗೆ ಮಾಸ್ಟರ್ ಪೀಸ್. ಈ ಸಿನಿಮಾ ನಿಮ್ಮನ್ನ ಕೊನೆಯವರೆಗೂ ಅನುಮಾನದಲ್ಲೇ ಇಡುತ್ತೆ. ಕೊನೆಯ 10 ನಿಮಿಷ ಅಂತೂ ಮೈಂಡ್ ಬ್ಲಾಸ್ಟ್ ಮಾಡುತ್ತೆ. ಒಂದು ಕೊಲೆ, 12 ಜನ ಸಸ್ಪೆಕ್ಟ್ಸ್, ನಿಜವಾದ ಕೊಲೆಗಾರ ಯಾರು, ಅದೇ ಕಾನ್ಸೆಪ್ಟ್. ಈ ಮೂವಿಯ ಹೆಸರು ಬಂದು ದ 12 ಸಸ್ಪೆಕ್ಟ್ಸ್ ಅಂತ. ಬನ್ನಿ ಒಳಗೋಗಿ ಆ ಇನ್ವೆಸ್ಟಿಗೇಷನ್ ನ ಇಂಟೆನ್ಸ್ ಇಂದ ನೋಡೋಣ. ಹಂಗೆ ಇಂತ ಥ್ರಿಲ್ಲರ್ ಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಹಂಗೆ ಹೆಂಗನಿಸ್ತು ನನ್ನ ಎಕ್ಸ್ಪ್ಲನೇಷನ್ ಅನ್ನೋದನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ಮೂವಿ ನಡೆಯೋ ಟೈಮ್ ಲೈನ್ ಬಂದು ಸೌತ್ ಕೊರಿಯಾ ವರ್ಲ್ಡ್ ವಾರ್ ನಲ್ಲಿದ್ದ ಟೈಮ್ ಲೈನ್ ನಲ್ಲಿ. ಅದ್ರಲ್ಲೊಂದು ಟೀ ಅಂಗಡಿಯಿಂದ ಮೂವಿನ ಸ್ಟಾರ್ಟ್ ಮಾಡ್ತಾರೆ. ಈ ಟೀ ಅಂಗಡಿಯಲ್ಲಿ ಇರೋರೆಲ್ಲ ನಾವು ನಮ್ಮ ಸ್ಟೈಲ್ ನಲ್ಲಿ ನಾಮಕರಣ ಮಾಡೋಣ. ಒಂದು ಟೇಬಲ್ ನಲ್ಲಿ ಇಬ್ರು ಕುಂತು ಮಾತಾಡ್ತವ್ರೆ. ರೈಟ್ ಸೈಡ್ ನಲ್ಲಿ ಇರೋ ನೋಡಕ್ ಒಳ್ಳೆ ಕಾಮಿಡಿಯನ್ ತರ ಇರೋದ್ರಿಂದ ನಾವು ಅವನ್ನ ಜೋಕರ್ ಅಂತ ಕರೆಯೋಣ. ಅವನ ಆಪೋಸಿಟ್ ನಲ್ಲಿರೋನು ಈ ಮೂವಿಲಿ ಅವನು ರೈಟರ್, ಸೊ ನಾವು ಅವನ ರೈಟರ್ ಅಂತಾನೆ ಕರೆಯೋಣ. ಹಂಗೆ ಅಲ್ಲೇ ಇನ್ನಿಬ್ಬರನ್ನ ತೋರಿಸ್ತಾರೆ. ಅದ್ರಲ್ಲಿ ಕೋಟ್ ಹಾಕೊಂಡಿರೋನ್ನ ನಾವು ಪೇಂಟರ್ ಅಂತ ಕರೆಯೋಣ. ಬಿಕಾಸ್ ಅವನೊಬ್ಬ ಪೇಂಟಿಂಗ್ ಕೆಲಸ ಮಾಡ್ತಾನೆ. ಅವನ ಪಕ್ಕದಲ್ಲಿ ಆಳ್ ನೋಡಕ್ಕೆ ದಷ್ಟಪುಷ್ಟವಾಗಿ ಅವನಲ್ಲ, ಅವನ್ನ ನಾವು ಗುಂಡ ಅಂತ ಕರೆಯೋಣ. ಇನ್ನು ಇಬ್ರು ಚಿಕ್ಕ ಹುಡುಗರಲ್ಲ ಅವ್ರೆ. ಅವರಲ್ಲಿ ಒಬ್ಬ ತಲೆಗೆ ಕಟ್ಟಾಕೊಂಡವನಲ್ಲ, ಅವನ್ನ ನಾವು ಪೇಷಂಟ್ ಅಂತ ಕರೆಯೋಣ. ಅವನ ಎದುರುಗಡೆ ಇರೋನ್ನ ಪೇಷಂಟ್ ಫ್ರೆಂಡ್ ಅಂತ ಕರೆಯೋಣ. ನೆಕ್ಸ್ಟ್ ಆ ಟೀ ಅಂಗಡಿ ಓನರ್ ಮತ್ತೆ ವೈಫ್ ಅವರು ಅಲ್ಲೇ ಅವ್ರೆ. ಆಗ ಅಂಗಡಿ ಒಳಗೆ ಒಬ್ಬ ಕುಡುಕ ಬರ್ತಾನೆ, ನಾವು ಹಂಗೆ ಕರೆಯೋಣ. ಈಗ ನಾವು ನೋಡಿದವರೆಲ್ಲರೂ ಈ ಅಂಗಡಿಯ ರೆಗ್ಯುಲರ್ ಕಸ್ಟಮರ್ಸ್. ಆ ಕುಡುಕ ಅಂಗಡಿ ಒಳಗಿದ್ದ ಪೇಂಟರ್ ಹತ್ರ ಬಂದ್ ಕುತ್ಕೊಂಡು ಅವನಿಗೆ ಹೇಳ್ತಾನೆ, ನಿನಗೊಂದು ವಿಷಯ ಗೊತ್ತಾ, ನಿನ್ನೆ ಬೆಟ್ಟದ ಮೇಲೆ ಕವಿ ಒಬ್ಬ ಸತ್ತೋಗಿದ್ನಲ್ಲ, ಅದು ಸೂಸೈಡ್ ಅಂತ ತಾನೇ ನಾವ್ ತಿಳ್ಕೊಂಡಿದ್ವಿ. ಆದ್ರೆ ಯಾರೋ ಒಬ್ಬ ಅವನ್ನ ಕೊಲೆ ಮಾಡೋನಂತೆ ಅಂತ ಎಲ್ರು ಮಾತಾಡ್ತಾವ್ರೆ. ಅಂದ್ರೆ ಇದನ್ನ ಕೇಳಿಸ್ಕೊಂಡು ಅಲ್ಲಿದ್ದವರೆಲ್ಲ ಒಬ್ಬೊಬ್ರು ಒಂದೊಂದು ರಿಯಾಕ್ಷನ್ ಕೊಡ್ತಾರೆ. ನೆಕ್ಸ್ಟ್ ಒಬ್ಬ ಕೋಟ್ ಹಾಕೊಂಡು ಒಳಗೆ ಬರ್ತಾನೆ. ಇವರೇ ಈ ಮೂವಿಯ ಹೀರೋ. ಇವರೊಬ್ರು ಡಿಟೆಕ್ಟಿವ್. ಒಳಗೆ ಬಂದವನಿಗೆ ಓನರ್ ನ ವೈಫ್ ಕೇಳ್ತಾಳೆ ಏನ್ ಬೇಕು ಅಂತ. ಇವರು ಕಾಫಿ ತನ್ನಿ ಅಂತ ಹೇಳಿ ಆ ಅಂಗಡಿಲಿರೋರೆಲ್ಲಾರು ಏನು ಮಾತಾಡ್ತಾವ್ರೆ ಅಂತ ಕೇಳಿಸ್ಕೊಂತಾವ್ರೆ. ಆ ಕುಡ್ಕ ನೆನ್ನೆ ನಡೆದಿದ್ದೆಲ್ಲ ಕೊಲೆ ಕೊಲೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಆ ಪೇಂಟರ್, ನೀನಂಗೆ ಅದನ್ನ ಕೊಲೆ ಅಂತೀಯಾ, ಬೆಟ್ಟದಿಂದ ಸ್ಲಿಪ್ ಆಗು ಅವನು ಬಿದ್ದಿರ್ಬೋದಲ್ಲ, ಅದನ್ನೋಗಿ ನೀನು ಕೊಲೆ ಅಂತ ಹೇಳ್ತಾ ಇದೀಯಾ, ನಿನಗೆ ಯಾರು ಹೇಳಿದ್ದು ಅಂತ ಕೇಳ್ತಾನೆ. ಆ ಟೈಮ್ಗೆ ಓನರ್ ನ ವೈಫ್ ಕುಡುಕನ ಪಕ್ಕದಲ್ಲಿ ಕುತ್ಕೊಂಡು, ನಿನ್ಗೆ ಯಾರದು ಕೊಲೆ ಅಂತ ಹೇಳಿದ್ದು ಅಂತ ಅವಳು ಕೇಳ್ತಾಳೆ. ಇದನ್ನ ಕೇಳಿದ ಕುಡುಕ, ನೀವಿಬ್ರು ಯಾಕೆ ಇದ್ರಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಂತ ಕೇಳಿದ್ರೆ, ಸುಮ್ನೆ ತಿಳ್ಕೊಳಕ್ ಕೇಳಿದಪ್ಪ ಅಂತ ಅವಳು ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಅಂಗಡಿಯೊಳಗೆ ಒಬ್ಬ ತಾತ ಬರ್ತಾರೆ. ಇವ್ರನ್ನ ನಾವು ತಾತ ಅಂತಾನೆ ಕರೆಯೋಣ. ಆಕ್ಚುಲಿ ಇವರೊಬ್ರು ಕಾಲೇಜ್ ನ ಪ್ರೊಫೆಸರ್. ನೆಕ್ಸ್ಟ್ ಓನರ್ ವೈಫ್ ಕಾಫಿನ ತಗೊಂಡು ಹೀರೋ ಹತ್ರ ಕೊಟ್ರೆ, ಅದಾದ್ಮೇಲೆ ಹೀರೋ ಎದ್ದು ತನ್ನ ಬ್ಯಾಡ್ಜ್ ಅನ್ನ ತೋರಿಸಿ ಅಲ್ಲಿರೋರೆಲ್ಲ ಹತ್ರ ಎಂಟ್ರೋ ಆಗ್ತಾರೆ. ನಾನೊಬ್ಬ ಮಿಲಿಟರಿ ಡಿಟೆಕ್ಟಿವ್. ಇಷ್ಟೊತ್ತವರೆಗೂ ನೀವು ಆ ಕವಿಯ ಕೊಲೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ನಾನೇ. ಸೊ ಅವರ ಬಗ್ಗೆ ನಿಮ್ಗೆಲ್ಲ ಏನ್ ಗೊತ್ತಿದೆ ಅಂತ ಹೇಳ್ತೀರಾ ಅಂತ ಕೇಳಿದ್ರೆ, ಆ ಕುಡ್ಕಾನು ಹೇಳ್ತಾನೆ, ಅವರೊಬ್ರು ಚಿನ್ನದಂತ ಮನುಷ್ಯ ಸರ್, ಅವನನ್ನ ಯಾರು ಕೊಲೆ ಮಾಡಿದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಹೀರೋ ಎಲ್ಲಾನು ನೋಟ್ ಮಾಡ್ಕೊಂತಾವನೆ. ಆಗ ಪೇಂಟರ್ ಹೀರೋ ಹತ್ರ ಕೇಳ್ತಾನೆ, ನೀವೆಂಗೆ ಅದನ್ನ ಕೊಲೆ ಅಂತ ಹೇಳ್ತೀರಾ, ಅವ್ರಾಗೆ ಮೇಲಿಂದ ಕೆಳಗೆ ಬಿದ್ದಿರ್ಬೋದಲ್ಲ ಅಂತ ಕೇಳಿದ್ರೆ, ಕರೆಕ್ಟೇ, ನೀನ್ ಹೇಳ್ತಾ ಇರೋದು ಕರೆಕ್ಟೇ, ಬಿದ್ದಿರ್ಬೋದು, ಬಟ್ ಆ ಬಾಡಿಲಿ ಬುಲೆಟ್ಸ್ ಇದೆಯೇ, ಸೊ ಯಾರೋ ಅವರನ್ನ ಶೂಟ್ ಮಾಡಿ ಸಾಯಿಸವ್ರೆ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ. ನೆಕ್ಸ್ಟ್ ಹೀರೋ ಓನರ್ ವೈಫ್ ಹತ್ರ ಕೇಳ್ತಾರೆ, ಅವರು ಈ ಅಂಗಡಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ರು ಅಂತ ಕೇಳ್ಪಟ್ಟೆ, ಅವ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳಿದ್ರೆ, ಅವರು ವಾರಕ್ಕೊಂದ್ಸರಿ 2 ಸಾರಿ ಬರ್ತಾ ಇದ್ರು ಸರ್, ಸೈಲೆಂಟ್ ಆಗಿ ಬರ್ತಾ ಇದ್ರು, ಸಪರೇಟ್ ಆಗಿ ಕುತ್ಕೊಂಡಿರ್ತಿದ್ರು, ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಅಂತ ಅವ್ರಂದ್ರೆ, ಅಲ್ಲ ರೆಗ್ಯುಲರ್ ಆಗಿ ಬರ್ತಾ ಇದ್ರು, ಒಬ್ರ ಹತ್ರನೂ ಮಾತಾಡ್ತಾ ಇರ್ಲಿಲ್ವಾ ಅಂತ ಮತ್ತೆ ಕೇಳಿದ್ರೆ, ಆಗ ಗುಂಡ ರೈಟರ್ ಹೆಸರನ್ನ ಹೇಳ್ತಾನೆ. ನಾನೊಂದ್ ದಿನ ಈ ಅಂಗಡಿಯಲ್ಲಿ ಕುತ್ಕೊಂಡಿದ್ದಾಗ ಆ ಕವಿ ಟೇಬಲ್ ಕುತ್ಕೊಂಡು ಕತೆ ಬರಿತಾ ಇದ್ರು. ಆಗ ಈ ರೈಟರ್ ಹೋಗಿ ಏನೋ ಮಾತಾಡ್ತಾ ಇದ್ದ. ಅವ್ರೇನ್ ಮಾತಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ಆ ರೈಟರ್ ಹೇಳ್ತಾ ಇರೋದಕ್ಕೆ ಯಾವ್ದಕ್ಕೂ ಆ ಕವಿ ರಿಪ್ಲೈನೇ ಮಾಡ್ಲಿಲ್ಲ. ಇವನು ಕೂಡ ಅಲ್ಲಿಂದ ಬಂದು ಬೇರೆ ಕಡೆ ಕುತ್ಕೊಂಡ ಅಂತ ಗುಂಡ ಅಂದ್ರೆ ಅದನ್ನೆಲ್ಲ ಫ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ. ಆಗ ಹೀರೋ ರೈಟರ್ ನ ನೋಡಿ, ಅವತ್ ನೀನೇನ್ ಮಾತಾಡ್ದೆ ಅಂದ್ರೆ, ಅದಕ್ಕೆ ರೈಟರ್, ಅವರೊಬ್ರು ಫೇಮಸ್ ಕವಿ, ನಾನೊಬ್ಬ ರೈಟರ್, ಅವರ ಮೂಲಕ ಯಾವ್ದಾದ್ರು ರೆಫರೆನ್ಸ್ ಸಿಗುತ್ತಾ ಅಂತ ಕೇಳೋಕೆ ಮಾತಾಡ್ದೆ ಅಂತ ಅವನಂತಾನೆ. ಆಗ ಕುಡ್ಕ ಸುಮ್ನಿರ್ದೆ ಗುಂಡನ್ನ ಹಾಕೊಡ್ತಾನೆ, ಲೇ ಒಂದಿನ ರಾತ್ರಿ ಕವಿ ಫುಲ್ಲು ಕುಡ್ಕೊಂಡ್ ತೂರಾಡ್ಕೊಂಡ್ ಬಂದ ಅಂತ ನನ್ನ ಹತ್ರ ಹೇಳಿದ್ದಲ್ಲ, ಅದನ್ನ ಸಾರ್ ಹತ್ರ ಹೇಳೋ ಅಂದ್ರೆ, ಆಗ ಹೀರೋ ಗುಂಡನ್ನ ನೋಡ್ತಾರೆ, ಅದೇನ್ ಕತೆ ಅಂತ. ಆಗ ಗುಂಡ ಹೇಳ್ತಾನೆ, ಒಂದಿನ ನೈಟ್ ನಾನು ಕುಡ್ದು ನಡ್ಕೊಂಡ್ ಬರ್ತಾ ಇದ್ದೆ, ಆಗ ಕವಿ ಫುಲ್ಲು ಟೈಟ್ ನಲ್ಲಿ ನಡ್ಕೊಂಡು ಬಂದು ನನ್ನ ಗುದ್ದಿ ಹಾಗೆ ಹೋದ ಅಂತ ಅವನ್ ಹೇಳ್ತಾನೆ. ನೆಕ್ಸ್ಟ್, ನನ್ನೇ ಸಿಕ್ಕಾಕ್ಸ್ತೀಯಾ ಇರೋ ಅಳಿಮಯ್ಯ ನಿನ್ಗೈತೆ ಅಂತ ಅನ್ಕೊಂಡ ರೈಟರ್, ಅವರ ಬಗ್ಗೆ ಯಾಕೋ ತಪ್ಪಾಗಿ ಮಾತಾಡ್ತೀಯಾ, ನಿನಗೆ ಅವ್ರ ಬಗ್ಗೆ ಹಿಡಿಸ್ಲಿಲ್ಲ ಅಂದ್ರೆ ಅವ್ರ ಬಗ್ಗೆ ತಪ್ಪಾಗಿ ಹೇಳ್ತೀಯಾ ಅಂತ ಕೇಳ್ತಾನೆ. ಇದನ್ ಕೇಳಿದ ಗುಂಡ ಇನ್ನೂ ಘಾಂಡಾಗಿ, ಚಿಲ್ಟು ಹುಡುಗ ನೀನು, ನಿನಗೆ ನನ್ನ ಬಗ್ಗೆ ಏನ್ ಗೊತ್ತು, ನಾನು ನಿನ್ ಹತ್ರ ಹೇಳಿದ್ನ ಕವಿ ನನಗೆ
ಮುಗಿಸ್ಲಿಲ್ಲ ಅಂತ ಎಲ್ಲ ನೀನೇ ಹೇಳ್ತಿಯಲ್ಲ ಅಂತ ಗುಂಡ ರೈಸ್ ಆದ್ರೆ ನಾನ್ ನೋಡ್ದೆ ಅದನ್ನ ಅಂತ ಅವನು ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಒಂದಿನ ಟೀ ಅಂಗಡಿಯಲ್ಲಿ ರೈಟರ್ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಗುಂಡ ಫೋನ್ ನಲ್ಲಿ ಮಾತಾಡ್ತಾ ಇದ್ದ. ಆಕ್ಚುಲಿ ಈ ಗುಂಡಾನು ಒಬ್ಬ ಕವಿ. ಸೊ ಇವನು ಆ ಕವಿ ಇಬ್ರು ಕವನಾನ ಒಂದು ಕಂಪನಿಗೆ ಕಳ್ಸೋರೆ. ಬಟ್ ಆ ಕಂಪನಿಯವರು ಇವನ ಕವನಾನ ಬಿಟ್ಟು ಆ ಕವಿದನ್ನ ಅಪ್ರೂವ್ ಮಾಡೋರೆ. ಇದ್ರಲ್ಲಿ ಹುರ್ಕೊಂಡ ಗುಂಡ ಫೋನ್ ನ ಕಟ್ ಮಾಡಿ, ಲೇ ಕಿತಾಪತಿ ಕವಿ, ನಿನ್ನ ಬಿಡಲ್ಲ, ನಿನ್ನ ಮುಗಿಸ್ತೀನಿ ಕಣೋ ಅಂತ ಕೋಪದಲ್ಲಿ ಕಿರ್ಸ್ತಾನೆ. ಇದನ್ನೇ ಅಲ್ಲೇ ಇದ್ದ ರೈಟರ್ ಕೇಳಿ ಈಗ ಹೇಳ್ತಾವನೆ, ಅಯ್ಯಯ್ಯೋ ಈ ಅಪರೂಪ ಕೊಟ್ಟಿರೋ ಹಳ್ಳಿ ಕೊಂಚ ಹಾಕೊಟ್ಬಿಟ್ನೆ ಅಂತ ಗುಂಡ ಏನ್ ಮಾಡ್ಬೇಕು ಅಂತ ತಿಳಿದೆ ಕನ್ಫ್ಯೂಸ್ ನಲ್ಲಿ ನೋಡ್ತಾ ಇದ್ರೆ ಆಗ ದಿಢೀರನೆ ಮೂಲೆಯಲ್ಲಿ ಕೂತಿದ್ದ ಪೇಷಂಟ್ ನ ಫ್ರೆಂಡ್ ಎದ್ದು ಗುಂಡಪ್ಪನನ್ನ ನೋಡಿ, ಅವತ್ತು ನೈಟ್ ನೀನ್ ನೋಡ್ದೆ ಅಂತ ಹೇಳಿದ್ದೆಲ್ಲ ಸುಳ್ಳು ಅಂತ ಅವನೊಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಈ ಕವಿ ಕುಡ್ಕೊಂಡು ತೂರಾಡ್ಕೊಂಡು ಬರ್ತಾ ಇದ್ರೆ ಆ ಪ್ಲೇಸ್ ನಲ್ಲೇ ಈ ಫ್ರೆಂಡ್ ಮರೆಯಲ್ಲಿ ನಿಂತು ನೋಡವನೆ. ಆಗ ಗುಂಡ ಟೈಟ್ ನಲ್ಲಿದ್ದ ಕವಿನ ಘುಮೀಲ್ ಅಂತ 2 ಶಾಟ್ ಬಿಟ್ಟು ಕಾಲೆಲ್ಲ ತುಳ್ದವನೆ ಅನ್ನೋ ಮ್ಯಾಟರ್ ನ ಇಲ್ಲಿ ಹೇಳ್ತಾನೆ. ಕೂಡ್ಲೆ ಹೀರೋ ಗುಂಡನ್ನ ಗುರಾಯಿಸಿದ್ರೆ ಅದಕ್ಕೆ ಗುಂಡ ಪೈಪೋಟಿ ವಿಷಯದಲ್ಲಿ ಅವನ ಮೇಲೆ ಬೇಜಾರಿದ್ದು ನಿಜಾನೇ, ಆದ್ರೆ ಸತ್ಯವಾಗ್ಲೂ ಅವನನ್ನ ನಾನ್ ಕೊಲೆ ಮಾಡ್ಲಿಲ್ಲ, ನನ್ನ ಹಂಗೆ ನೋಡ್ಬೇಡಿ ಅಂತ ಫುಲ್ ಸರೆಂಡರ್ ಆಗಿ ಗೋಗರಿದ್ರೆ ಇದನ್ನೆಲ್ಲ ಹೀರೋ ನೋಟ್ ಮಾಡ್ಕೊಂತಾರೆ. ಹಂಗೆ ಎನ್ಕ್ವೈರಿ ನಡೀತಾ ಇದ್ರೆ ನೈಟ್ ಆಗೋಗುತ್ತೆ. ಹೀರೋನೇ ಆ ಅಂಗಡಿಯ ಲೈಟ್ ನೆಲ್ಲ ಹಾಕಿ ಒಂದು ಹುಡುಗಿಯ ಹೆಸರನ್ನ ಹೇಳಿ, ಆ ಹುಡುಗಿ ಇಲ್ಲಿರೋರು ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರೆ ಆಕ್ಚುಲಿ ಈ ಹುಡುಗಿನೂ ಇದೇ ಊರೇ. ಆಗ ಅಲ್ಲೇ ಇದ್ದ ತಾತ ಇಂಥ ಕಾಲೇಜ್ ನಲ್ಲಿ ಓದ್ತಾ ಇದ್ಲಲ್ಲ ಆ ಹುಡುಗಿನ ಅಂದ್ರೆ ಆ ಹುಡುಗಿನೇ ಅಂತ ಹೇಳಿ ತಾತನ ಹತ್ರ ಬರ್ತಾರೆ. ಆಗ ತಾತ, ಆ ಹುಡುಗಿ ನನ್ನ ಸ್ಟೂಡೆಂಟೇ, ಅವಳಿಗೆ ಈ ಕತೆ ಬರೆಯೋದ್ರಲ್ಲಿ ಭಯಂಕರವಾದ ಇಂಟ್ರೆಸ್ಟ್, ಆದ್ರೆ ರೀಸೆಂಟ್ ಆಗಿ ಆ ಹುಡುಗಿ ಸತ್ತೋದ್ನಲ್ಲ ಕವಿ, ಅವನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರೋ ತರ ಗೊತ್ತಾಗಿ ನಾನು ವಾರ್ನ್ ಮಾಡಿದೆ. ಯಾಕಂದ್ರೆ ಆ ಕವಿಗೂ ಇವಳಿಗೂ ಏಜ್ ಡಿಫರೆನ್ಸ್ ಜಾಸ್ತಿ ಇರೋದ್ರಿಂದ ನಾನು ವಾರ್ನ್ ಮಾಡಿದೆ ಅಂತ ಹೇಳ್ತಾ ಇದ್ರೆ ಆಗ ಸಡನ್ ಆಗಿ ಎದ್ದ ಪೇಷಂಟ್ ಹುಡುಗ ನೆಗ್ದಾಡ್ತಾವನೆ. ಆ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ ಅಂತ. ಮೇ ಬಿ ಇವನು ಆ ಹುಡುಗಿನ ಒಂದು ಸೈಡ್ ಆಗಿ ಲವ್ ಮಾಡ್ತಾ ಇರ್ಬೇಕು, ಅದಕ್ಕೆ ಎಗರಾಡ್ತಾವನೆ. ಆಗ ಹೀರೋ ಅವನನ್ನ ಕೂರಿಸ್ತಾರೆ. ಬಟ್ ಅವನು ಸುಮ್ನಿರ್ತಾ ಇಲ್ಲ, ತಲೆಯಲ್ಲಿರೋ ಕಟ್ಟೆಲ್ಲ ಕಿತ್ತು ಬಿಸಾಕ್ತಾವನೆ ಬೇಜಾರಲ್ಲಿ. ಈಗ ತಾತ ಹೇಳಿದ್ನೆಲ್ಲ ಕೇಳಿದ ಹೀರೋ, ಸೊ ಆ ಹುಡುಗಿಗೂ ಸತ್ತೋದ ಕವಿಗೂ ರಿಲೇಶನ್ಶಿಪ್ ಇತ್ತು ಅಂತ ಎಲ್ರನ್ನು ಕೇಳ್ತಾವ್ರೆ. ಆಗ ಪೇಂಟರ್ ಇದ್ದು, ಅವಳು ತುಂಬಾ ಒಳ್ಳೆ ಹುಡುಗಿ, ಅವಳು ಕೊಲೆಯೆಲ್ಲ ಮಾಡಿರಲ್ಲ, ಅವಳನ್ನ ತಪ್ಪು ತಿಳ್ಕೋಬೇಡಿ ಅಂತಾನೆ. ಅದರ ಜೊತೆ ಅಲ್ಲಿರೋರು ಕೂಡ ಆ ಹುಡುಗಿಯ ಪರವಾಗಿ ಮಾತಾಡ್ತಾರೆ. ಆಗ ಹೀರೋ ಪೇಂಟರ್ ಹತ್ರ, ನಾನು ಆ ಹುಡುಗಿ ಕೊಲೆ ಮಾಡಿದ್ಲು ಅಂತ ಹೇಳಿಲ್ವಲ್ಲ, ಕ್ಯಾಶುವಲ್ ಆಗಿ ಅವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಮಾತ್ರ ಕೇಳಿತ್ತು, ನೀನೇ ಗೆಟ್ಟಿಲ್ನಾದ ಗುಳ್ಳೆ ನರಿತರ ಇದನ್ನೇ ಯಾಕೆ ಹೇಳ್ದೆ ಅಂತ ಕೇಳಿದ್ರೆ, ಅದಲ್ಲ ದಿಢೀರನೆ ಆ ಹುಡುಗಿ ಅವರ ರಿಲೇಶನ್ಶಿಪ್ ಬಗ್ಗೆ ಕೇಳಿದ್ರಲ್ಲ, ಒಂದ್ ವೇಳೆ ನಿಮ್ಗೆ ಆ ಹುಡುಗಿ ಮೇಲೆ ಡೌಟ್ ಇದೆಯೇನೋ ಅಂತ ನಾನಾಗೆ ಹೇಳ್ದೆ ಅಂತ ಅವನಂದ್ರೆ ಆಗ ಹೀರೋ ಎಲ್ಲರಿಗೂ ಒಂದು ಶಾಕಿಂಗ್ ಆದ ಮ್ಯಾಟರ್ ನ ಹೇಳ್ತಾರೆ. ನಿಮ್ಗೆಲ್ಲ ಒಂದು ವಿಷಯ ಗೊತ್ತಾ, ನಿನ್ನೆ ಆ ಕವಿ ಸತ್ತೋದ್ನಲ್ಲ ಅದೇ ಜಾಗದಲ್ಲಿ ಈ ಹುಡುಗಿನೂ ಶೂಟ್ ಮಾಡಿ ಯಾರೋ ಸಾಯಿಸವ್ರೆ ಅಂತ ಹೇಳಿದ ತಕ್ಷಣ ಓನರ್ ನ ವೈಫ್ ಟೆನ್ಷನ್ ಆಗ್ತಾಳೆ, ಆ ಹುಡುಗಿ ಸತ್ತೋದ್ಲಾ ಅಂತ. ಅದ್ರ ಜೊತೆ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ. ಆಗ ಆ ಒಂದ್ ಸೈಡ್ ಲವ್ವರ್ ಎದ್ದು ಹೀರೋನ ಶರ್ಟ್ ಇಟ್ಕೊಂಡು, ಲೇಟ್ ಆಗಿ ತೆಗೆದ ಲೋಳೆ ರಸ, ಯಾಕೋ ನೀನು ಫಸ್ಟೇ ನಮ್ಗೆ ಹೇಳ್ಲಿಲ್ಲ ಆ ಹುಡುಗಿ ತೀರೋಗವಳೆ ಅಂತ ಕೇಳಿದ್ರೆ ಈಗ ಅವನ ಫ್ರೆಂಡ್ ಬಂದು ಅವನನ್ನ ಸಮಾಧಾನ ಮಾಡಿ ಕೋರಿಸ್ತಾನೆ. ಹೀರೋ ಅದಕ್ಕೆ ಆ ಹುಡುಗಿ ಮ್ಯಾಟರ್ ನ ಹೇಳೋಕೆ ಮುಂಚೆ ಸತ್ತೋದ ಕವಿಯ ಕ್ಯಾರೆಕ್ಟರ್ ಬಗ್ಗೆ ತಿಳಿಬೇಕಾಗಿತ್ತು, ಅದ್ರಿಂದ ಈ ಮ್ಯಾಟರ್ ನ ನಿಮ್ಮ ಹತ್ರ ಹೇಳಿಲ್ಲ ಅಂತೇಳಿ ಒಂದು ಟೇಬಲ್ ನಲ್ಲಿ ಕುತ್ಕೊಂತಾರೆ. ಆಗ ಎದುರುಗಿದ್ದ ಜೋಕರ್ ಒಂದು ಕತೆ ಹೇಳ್ತಾನೆ. ನಿನ್ನೆ ನೈಟ್ ಆ ಹುಡುಗಿ ಮತ್ತೆ ಕವಿ ಬೆಟ್ಟದ ಕಡೆ ನಡ್ಸ್ಕೊಂಡ್ ಹೋದ್ರು, ಅವರ ಹಿಂದೆನೆ 2 ಸೋಲ್ಜರ್ಸ್ ನಡ್ಕೊಂಡು ಹೋದ್ರು, ಇದನ್ನ ನಾನು ನೋಡ್ದೆ. ಬಟ್ ನಾನು ಫುಲ್ ಆಗಿ ಕುಡ್ದಿದ್ರಿಂದ ನನ್ನ ಹೆಂಡತಿ ಬೇರೆ ಮನೇಲಿ ವೇಟ್ ಮಾಡ್ತಾ ಇದ್ಲು, ಸೊ ಈ ಮ್ಯಾಟರ್ ನ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಒಂದ್ ವೇಳೆ ಅವರೇ ಈ ಕೊಲೆನ ಮಾಡಿರ್ಬೋದಾ ಅಂತ ಜೋಕರ್ ಹೇಳಿದ್ರೆ ಅದಕ್ಕೆ ಹೀರೋ ತನ್ನ ಬ್ಯಾಗ್ ನಿಂದ ಒಂದು ಗನ್ನ ತೆಗೆದಿಟ್ಟು, ಸತ್ತೋದ ಜಾಗದಲ್ಲಿ ಈ ಗನ್ ಸಿಕ್ತು, ಇದ್ರಿಂದನೇ ಕೊಲೆ ನಡೆದಿರೋದು, ಅದಲ್ದೆ ಈ ತರ ಗನ್ ನಮ್ಮ ಸೋಲ್ಜರ್ ಹತ್ರ ಇಲ್ಲ, ಇದು ರಷ್ಯನ್ ಮೇಡ್ ಗನ್. ಮೊದಲೇ ಇವ್ರ ದೇಶ ಬೇರೆ ವಾರ್ ನಲ್ಲಿದೆ. ಈ ಟೈಮ್ ನಲ್ಲಿ ಆ ರಷ್ಯಾ ಅಂಡ್ ನಾರ್ತ್ ಕೊರಿಯಾ ಇವರಿಬ್ರು ಈ ಸೌತ್ ಕೊರಿಯಾಗೆ ಎನಿಮೀಸ್. ಇದು ಆಪೋಸಿಟ್ ನಾಡಿನ ಗನ್, ಇದನ್ನ ನಮ್ಮ ಸೋಲ್ಜರ್ಸ್ ಯೂಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಸೊ ಅವರು ಕೊಲೆ ಮಾಡಿಲ್ಲ ಅಂತ ಇಂಟೆಲಿಜೆಂಟ್ ಆಗಿ ಎಲ್ರಿಗೂ ಹೇಳಿದ ಹೀರೋ ನೆಕ್ಸ್ಟ್ ಓನರ್ ನ ವೈಫ್ ನ ವಿಚಾರಿಸ್ತಾರೆ. ನಿನ್ನೆ ನೈಟ್ ನೀವು ಎಲ್ಲಿದ್ರಿ ಅಂತ. ಕೂಡ್ಲೆ ಅಡ್ಡ ಬಂದ ಓನರ್, ನನ್ನ ಹೆಂಡತಿ ಏನು ಕೊಲೆ ಮಾಡಿಲ್ಲ,
ಅವಳನ್ನ ಯಾಕೆ ವಿಚಾರಿಸ್ತೀರಾ ಅಂದ್ರೆ ಆಗ ವೈಫ್ ಓನರ್ ನ ತಡೆದು ನಿನ್ನೆ ನೈಟ್ ನಾವು ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬೇಗನೆ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ವಿ ಅಂತಾಳೆ. ನೆಕ್ಸ್ಟ್ ಎಲ್ರು ಕೇಳ್ತಾರೆ, ಎಲ್ರು ಕೊಲೆ ನಡೆದ ಟೈಮ್ ನಲ್ಲಿ ಬೇರೆ ಬೇರೆ ಕಡೆ ಇರೋದಾಗಿ ಹೇಳ್ತಾರೆ. ಆಮೇಲೆ ಹೀರೋ ಪೇಂಟರ್ ಹತ್ರ ಹೋಗಿ ವಿಚಾರಿಸ್ತಾನೆ, ಆ ಹುಡುಗಿನ ನೀನು ನಿಜವಾಗ್ಲೂ ನೋಡಿಲ್ವಾ ಅಂತ. ಹೀರೋಗೇನು ಮ್ಯಾಟ್ರ್ ಗೊತ್ತಿರ್ಬೋದು ಅನ್ಸುತ್ತೆ. ಅವನು ಇಲ್ಲ ನಾನ್ ನೋಡಿಲ್ಲ ಅಂತ ಹೇಳ್ತಾನೆ. ಈ ಪಾಯಿಂಟ್ ನಲ್ಲೇ ಆ ಪೇಷಂಟ್ ಹುಡುಗ ಎದ್ದು ಅವ್ನು ಹೇಳ್ತಾ ಇರೋದು ಹಸಿ ಸುಳ್ಳು, 3 ದಿನಗಳ ಮುಂಚೆ ಇವರು ಮಾತಾಡ್ತಾ ಇರೋದನ್ನ ನಾನ್ ನೋಡ್ದೆ ಅಂತಾನೆ. ಹಂಗೆ ಫ್ಲಾಶ್ ಬ್ಯಾಕ್ ನಲ್ಲೂ ತೋರಿಸ್ತಾರೆ. ಅದ್ರಲ್ಲಿ ಆ ಹುಡುಗಿನು ಪೇಂಟರ್ ಫುಲ್ ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ಈ ಹುಡುಗ ನೋಡಿರೋ ತರ ತೋರಿಸ್ತವ್ರೆ. ನೆಕ್ಸ್ಟ್ ಹೀರೋ ಪೇಂಟರ್ ನ ನೋಡಿದ್ರೆ ಆಗ ಅವನು ಇಲ್ಲ ನಾನು ಆ ಹುಡುಗಿನು ಒಂದೇ ಊರು, ಸೊ ಆಗಾಗ ಮಾತಾಡ್ತಿದ್ವಿ ಅಂತ ಹೇಳ್ತಾನೆ. ಈಗ ತಾನೇ ನಾನು ಆ ಹುಡುಗಿನ ನೋಡೇ ಇಲ್ಲ ಅಂದೆ, ಆದ್ರೆ 3 ದಿನಗಳ ಮುಂಚೆ ಮೀಟ್ ಮಾಡಿದ್ಯಾ ಲೈ ಪಾಟ್ ಅಲ್ಲಿ ಹುಟ್ಟಿರೋ ಪಾಪಸ್ಗಳೇ, ಯಾರತ್ರ ನಿನ್ನ ನಾಟಕ ಹಮ್ಮಿಕೊಂಡು ಹೇಳ್ತೀಯಾ ಅಂತ ಹೀರೋ ಹೆದರಿಸಿದ್ರೆ ಕೂಡ್ಲೆ ಆ ಪೇಂಟರ್ ನಾನು ಆ ಹುಡುಗಿ ಜೊತೆಲೆ ಓದಿದ್ವಿ, ಅದ್ರಿಂದ ಆಗಾಗ ಮೀಟ್ ಮಾಡ್ತಾ ಇದ್ವಿ, 3 ದಿನಗಳ ಮುಂಚೆ ಮೀಟ್ ಮಾಡಿದ್ನ ಮರ್ತ್ ಬಿಟ್ಟೆ, ನಾನು ಬೇರೆ ಯೋಚನೆಯಲ್ಲಿ ಇದ್ನಲ್ಲ ಅಂತ ಅವನಂದ್ರೆ ಇದನ್ನ ಕೇಳಿದ ಹೀರೋ, ಸೊ ನೀನು ಆ ಹುಡುಗಿನು ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ದೀರಿ, ಇದನ್ ನೋಡಿ ಒಬ್ಬನ್ಗೆ ಉರಿದಿದೆ, ಅದ್ಯಾರಂದ್ರೆ ಆ ಒನ್ ಸೈಡ್ ಲವರ್ ಅಂತೇಳಿ ಅವನ ಹತ್ರ ಹೋಗಿ ಆ ಹುಡುಗಿನು ಪೇಂಟರ್ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದು ನಿನಗೆ ಹಿಡಿಸ್ಲಿಲ್ಲ, ಸೊ ಆ ಹುಡುಗಿನ ಮುಗಿಸೋಕೆ ಪ್ಲಾನ್ ಮಾಡಿದ್ಯಾ. ಆ ಟೈಮ್ ನಲ್ಲಿ ಕವಿ ಕೂಡ ಆ ಹುಡುಗಿ ಜೊತೆ ಇದ್ದಿದ್ರಿಂದ ಇಬ್ಬರನ್ನು ನೀನೇ ಮುಗಿಸ್ಬಿಟ್ಟೆ ಕರೆಕ್ಟಾ ಅಂತ ಹೀರೋ ಹೇಳಿದ್ರೆ ಇದನ್ನೆಲ್ಲ ಕೇಳ್ತಾ ಇದ್ದ ಓನರ್ ಹೀರೋ ಹತ್ರ, ಯಾಕೆ ಇದನ್ನೆಲ್ಲ ನೀವ್ ಕೇಳ್ತಾ ಇದ್ದೀರಾ, ಎಲ್ಲೋ ಕೊಲೆ ನಡೆದಿರೋದು, ಆದ್ರೆ ನೀವಿಲ್ಲಿ ಬಂದು ಇಲ್ಲಿರೋರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಅದಲ್ದೆ ಇದೊಂದು ಕೊಲೆ ಕೇಸ್, ನೀವು ಮಿಲಿಟರಿ, ನೀವ್ ಯಾಕೆ ಈ ಕೇಸ್ ಒಳಗೆ ಬರ್ತೀರಾ ಅಂತ ಆ ಅಂಗಡಿಯವನು ಕೇಳಿದ್ರೆ ಇರಿ ಯಾಕಷ್ಟವಸರ, ನಾನು ಹೇಳ್ತೀನಿ ಅಂತಾರೆ ಹೀರೋ. ಅದೇನಂದ್ರೆ ಆ ಪೇಷಂಟ್ ಹುಡುಗನ ಕೇಳ್ತಾರೆ, ನಿನಗೆ ನಾರ್ತ್ ಕೊರಿಯಾ ಆರ್ಮಿಲಿ ಗೊತ್ತಿರೋರು ಯಾರು ಇದಾರಲ್ಲ ಅಂದ್ರೆ ಹಂಗೆ ಹೀರೋನ ಸ್ಟಾರ್ಟಿಂಗ್ ಬ್ಯಾಡ್ ಜೊತೆಗಿರೋ ಇಂಟ್ರೂನ ತೋರಿಸ್ತಾರೆ. ಆಕ್ಚುಲಿ ಇವರ ಕೆಲ್ಸಾನೇ ಗವರ್ಮೆಂಟ್ ಗೆ ಆಪೋಸಿಟ್ ಆಗಿ ಎನಿಮಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅಂತವರನ್ನ ಯಾವುದೇ ಮುಲಾಜಿಲ್ದೆ ಅರೆಸ್ಟ್ ಮಾಡೋದೇ ಇವರ ಕೆಲ್ಸ. ಈಗ ಇವರು ಇಲ್ಲಿಗೆ ಬಂದಿರೋ ಕಾರಣ ಕೂಡ ಆ ಹುಡುಗನಿಗೆ ಎನಿಮಿ ಆರ್ಮಿಯಲ್ಲಿ ಯಾರೋ ಒಬ್ಬ ಗೊತ್ತಿದ್ರಿಂದ ಅದನ್ನ ವಿಚಾರಿಸ್ಲಿಕ್ಕೆ ಬಂದವ್ರೆ. ಸೊ ಇವ್ರಿಗೆ ಈ ಕೇಸ್ ನ ವಿಚಾರಣೆ ಮಾಡೋಕೆ ಫುಲ್ ರೈಟ್ಸ್ ಇದೆ. ಇದೆಲ್ಲ ಗೊತ್ತಾಗಿದ ತಕ್ಷಣ ಓನರ್ ಆಫ್ ಮಾಡ್ಕೊಂತಾನೆ. ಆಗ ಹೀರೋ ಒಂದು ಗಂಭೀರ ನಗುನೊಂದಿಗೆ ಹೋಗಿ ಆ ಅಂಗಡಿಯ ಬಾಗಿಲಿನ ತೆಗಿತಾರೆ. ಹೊರಗಿಂದ ಇಬ್ರು ಸೋಲ್ಜರ್ಸ್ ಹೊರಗೆ ಬರ್ತಾರೆ. ಇನ್ಮೇಲೆ ನೋಡಿ ಮೂವಿ ಮೇನ್ ಟ್ರ್ಯಾಕ್ ಗೆ ಬರೋದು. ಮತ್ತೆ ಹೀರೋ ಬಾಗಿಲು ಮುಚ್ಚಿ ಆ ಹುಡುಗನ ಹತ್ರ ಹೋಗ್ತಾರೆ. ನಾನು ನಿನ್ನ ಪಕ್ಕದ ಮನೆಯವ್ರ ಹತ್ರ ಕೇಳಿದೆ, ನಾರ್ತ್ ಕೊರಿಯಾದಿಂದ ಸೋಲ್ಜರ್ ಒಬ್ಬ ನಿಮ್ ಮನೆಗ್ ಬಂದವನಂತೆ, ಅವನೇ ತಾನೇ ಈ ಗನ್ ಕೊಟ್ಟಿದ್ದು, ಆ ಗನ್ನಿಂದ ತಾನೇ ನೀನು ಹುಡುಗಿನೂ ಕವಿನೂ ಕೊಲೆ ಮಾಡ್ದೆ ಅಂತ ಕೇಳಿದ್ರೆ ಅದಕ್ಕ ಹುಡುಗ ಸತ್ಯವಾಗ್ಲೂ ಆ ತರ ಯಾವ್ದು ಇಲ್ಲ ಸರ್, ಆ ಆರ್ಮಿಯಿಂದ ಬಂದವನು ನನ್ನ ಕಸಿನ್, ನಾನು ಅವನು ಸುಮ್ನೆ ಊಟ ಮಾಡ್ತಾ ಇದ್ವಿ, ಒಂದೇ ಒಂದು ಸಾರಿ ನನ್ನ ಮನೆಗೆ ಬಂದಿದ್ದ ಅಂತ ಆ ಹುಡುಗ ಹೇಳ್ತಾನೆ. ಬಟ್ ಇದ್ಯಾವ್ದನ್ನು ಹೀರೋ ನಂಬೋ ತರ ಇಲ್ಲ. ನಾವು ವಾರ್ ನಲ್ಲಿ ನಿಮ್ಮ ಜೀವನ ಕಾಪಾಡೋಕೆ ನಮ್ಮ ಜೀವನ ಅಡ್ಡ ಇಡ್ತೀವಿ, ನೀನು ಎನಿಮಿಯವರ ಜೊತೆ ಸೇರಿ ನಮಗೆ ದ್ರೋಹ ಮಾಡ್ತೀಯಾ, ಹಂಗಾದ್ರೆ ನೀನು ಕಮ್ಯುನಿಸ್ಟಾ ಅಂತ ಕೇಳ್ತಾರೆ. ಆ ಹುಡುಗ ಅಯ್ಯಯ್ಯೋ ಆ ತರ ಏನಿಲ್ಲ ಅಂತ ಕೇಳ್ಕೊಂತಾವನೆ. ಆಗ ಹೀರೋ ಗಾಂಡಾಗಿ ಕಣ್ ತೆಗೆದು ಎಲ್ರನ್ನು ಎದುರಿಸ್ತಾವನೆ. ಆ ಹುಡುಗನ್ನಂತೂ ಸರಿಯಾಗಿ ಹೊಡಿತಾರೆ. ನೋಡಕೊಳ್ಳೆ ಖಾಲಿ ಕ್ವಾರ್ಟರ್ ಬಾಟ್ಲ್ ಸೈಜ್ ಇಟ್ಕೊಂಡು ಕಮ್ಯುನಿಸ್ಟಾ ನೀನು, ಕಮ್ಯುನಿಸ್ಟಾ ನಮ್ಗೆ ಉಲ್ಟಾ ಹೊಡಿತೀಯ ಅಂತ ಫುಲ್ಲು ರೋಷದಲ್ಲಿ ಅವನನ್ನ ಹೊಡಿತಾ ಇದ್ರೆ ಅವನು ಪ್ರಜ್ಞೆ ತಪ್ಪೋಗ್ತಾನೆ. ಇವರು ದಿಢೀರನೆ ಗನ್ ತೆಗೆದಿದ್ರಿಂದ ಎಲ್ಲಾರು ಹೆದ್ರೋಗವ್ರೆ, ಏನೋ ಮಾತಾಡ್ದೆ ಸುಮ್ನೆ ನೋಡ್ತವ್ರೆ. ಹೀರೋ ಕೂಡ ಅವನ್ನ ಹೊಡೆದು ಬಡ್ದು ಕೂಗ್ತಾರೆ, ಕಮ್ಯುನಿಸ್ಟ್ ನೀನು ಅಂತ. ಇದನ್ನ ನೋಡಿ ಅಲ್ಲಿದ್ದವರೆಲ್ಲ ಬೆಚ್ಚಿ ಅವ್ರವ್ರೆ ವಾಂಟೆಡ್ ಆಗಿ ಎದ್ದು, ನಾನು ಕಮ್ಯುನಿಸ್ಟ್ ಅಲ್ಲ, ನಾನು ನಮ್ಮ ದೇಶಕ್ಕೆ ಋಣಿಯಾಗಿದ್ದೀನಿ, ನನ್ನ ಬಿಟ್ಬಿಡಿ ಅಂತ ಜೋಕರ್ ಕೂಡ ಕೇಳ್ತಾವನೆ. ಎಲ್ರು ಮುಖಾನು ಭಯದಲ್ಲಿ ಬೆಂಡಾಗೋಗಿದೆ. ನೆಕ್ಸ್ಟ್ ಹೀರೋ ಓನರ್ ಅಂಡ್ ಅವರ ವೈಫ್ ಹತ್ರ ಹೋಗಿ ಕುತ್ಕೊಂತಾರೆ. ಈ ಅಂಗಡಿನ ನೀವು ತುಂಬಾ ವರ್ಷಗಳಿಂದ ನಡೆಸ್ತಾ ಇದೀರಿ ಅಲ್ಲ, ಈ ಅಂಗಡಿಗೆ ಆಗಾಗ ನಾರ್ತ್ ಕೊರಿಯನ್ ಆಳುಗಳು ಬರೋದಾಗಿ ನೀವು ಫುಲ್ ಇಂಟೆನ್ಸ್ ನಲ್ಲಿ ಅವ್ರಿಗೆ ಸರ್ವ್ ಮಾಡೋದಾಗಿ ಕೇಳ್ಪಟ್ಟೆ, ನಿಜಾನಾ ಅಂತ ಕೇಳ್ತಾರೆ. ಅದಕ್ಕೆ ಓನರ್ ನ ವೈಫ್ ಹೇಳ್ತಾಳೆ, ಅವರು ಬರ್ತಾರೆ ಸ್ವಾಮಿ, ಸರ್ವ್ ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಸಾಯಿಸ್ತಾರೆ, ಅದಕ್ಕಾಗಿ ನಾವು ಹಾಗೆ ಮಾಡಿದ್ವಿ ಅಂತಾಳೆ. ಬಟ್ ಹೀರೋ ಅದನ್ನ ಕೇಳ್ತಾ ಇಲ್ಲ. ಏನೇ ಆಗ್ಲಿ ಫಸ್ಟ್ ಅವರನ್ನ ಅಂಗಡಿ ಬಿಟ್ಟು ಹೊರಕ್ ಹಾಕ್ಬೇಕಾಗಿತ್ತು, ನೀವು ಅವ್ರಿಗೆ ಒಳಗೆ ಕರೆದು ಉಪಚಾರ ಮಾಡಿದ್ದೀರಾ ಅಂದ್ರೆ ಆಗ ಓನರ್ ಮಧ್ಯ ಬಂದು ನೀವೇ ಹೇಳಿ ಸರ್, ಸಪೋಸ್ ಅವರು ಅಂಗಡಿಗೆ ಬಂದಾಗ ಹೊರಗೋಗಿ ಅಂದ್ರೆ ಅವರು ನಮ್ಮನ್ನ ಸಾಯಿಸ್ಬಿಡ್ತಾರೆ,
ನಮ್ಮಿಂದ ಏನ್ ಮಾಡಕ್ಕಾಗುತ್ತೆ ಅಂತ ಅವನ್ ಹೇಳ್ತಾನೆ. ಆಗ ಹೀರೋ ಗನ್ ತೆಗೆದು, ಸೊ ನಿಮ್ಮ ಅಂಗಡಿಗೆ ನಾರ್ತ್ ಕೊರಿಯನ್ ಆಳುಗಳು ಬರ್ತಾರೆ, ಅವರು ಈ ಗನ್ ನಿಮ್ಗೆ ಕೊಟ್ಬಿಟ್ಟು ಹೋಗವ್ರೆ, ಈ ಗನ್ ನಿಂದ ಅವರಿಬ್ಬರನ್ನ ನೀವೇ ಕೊಲೆ ಮಾಡಿದ್ದೀರಾ, ಸೊ ನೀವು ಕಮ್ಯುನಿಸ್ಟೇ, ನಮ್ಮ ದೇಶದ ವಿರೋಧಿಗಳು ಅಂತ ಹೀರೋ ಅಂದ್ರೆ ಓನರ್ ಹೀರೋ ಹತ್ರನೇ ಗಲಾಟೆಗೆ ಬರ್ತಾನೆ. ಆಗ ಹೀರೋ ಅವನಿಗೊಂದು ಶಾಟ್ ಕೊಟ್ಟು ಅವನ ಹೆಂಡತಿ ಹತ್ರ ಹೋಗಿ, ಈಗ ನೀನು ನಿಜ ಹೇಳ್ತೀಯಾ ಇಲ್ವೋ, ಈ ಗನ್ನ ಆ ಹುಡುಗಿ ಹತ್ರ ಕೊಟ್ಟಿದ್ದನ್ನ ನಾನೇ ನನ್ ಕಣ್ಣಾರ ನೋಡ್ದೆ ಅಂತ ಹೀರೋ ಒಂದು ಟೆಂಪ್ಟಿಂಗ್ ಆದ ಟ್ವಿಸ್ಟ್ ಕೊಡ್ತಾರೆ. ಅದನ್ನ ತೋರಿಸ್ತಾರೆ. ಓನರ್ ನ ವೈಫ್ ಆ ಹುಡುಗಿಗೆ ಗನ್ ಕೊಡೋದನ್ನ ಹೀರೋ ಅಂಗಡಿಯ ಕಿಟಕಿಲಿ ಒಂದು ದಿನ ನೋಡವ್ರೆ. ಈಗ ಓನರ್ ಹತ್ರ ಹೋಗಿ ಮತ್ತೊಂದು ಶಾಟ್ ಕೊಟ್ಟು, ನೀನೀಗ ನಿಜ ಹೇಳಿಲ್ಲ ಅಂದ್ರೆ ನಿನ್ನ ಗಂಡನ್ನ ಢಮಾರ್ ಮಾಡ್ತೀನಿ ಅಂತ ಓನರ್ ತಲೆಗೆ ಗನ್ನಿಟ್ರೆ, ದಿಢೀರನೆ ಗಾಬರಿಯಾದ ಪೇಂಟರ್, ಬೇಡ ಹಾಗೆ ಮಾಡ್ಬೇಡಿ, ನಿಜ ಹೇಳ್ಬಿಡ್ತೀನಿ ಅಂತ ಹೀರೋ ಹತ್ರ ಬಂದ್ರೆ, ನೀನೇನ್ ಹೇಳ್ತೀಯೋ ಹೇಳೋ ಅಂತಾನೆ. ನಾನು ಆ ಹುಡುಗಿನು ಒಂದೇ ಊರು, ಒಂದಾಗೆ ಓದಿದ್ವಿ, ಅದೇ ಊರಲ್ಲೇ ಈ ಕವಿ ಕೂಡ ಇದ್ರು, ಅವರು ಒಬ್ಬ ಟೀಚರ್, ಕಾಲೇಜ್ ಪ್ರೊಫೆಸರ್ ಕೂಡ ಆಗಿದ್ರು. ಅದನ್ನ ಹಾಗೆ ವಿಜುವಲ್ ಆಗಿ ತೋರಿಸ್ತಾರೆ. ಬಟ್ ನಾವು ಓದಿದ್ದು ಈ ಊರ್ನಲ್ಲ, ಫ್ರಾನ್ಸ್ ನಲ್ಲಿ. ಅಲ್ಲಿಂದ ಮುಗಿಸ್ಕೊಂಡು ಬಂದು ನೋಡಿದ್ರೆ ಊರಲ್ಲಿ ಎಲ್ಲರ ಮಕ್ಕಳನ್ನ ಆರ್ಮಿಗೆ ಕಳಿಸಿದ್ರು, ವಾರ್ ನಡೀತಾ ಇದೆ ಅಂತ. ಆಕ್ಚುಲಿ ಆರ್ಮಿಗೆ ಎಲ್ಲರೂ ಮಕ್ಕಳನ್ನ ಕಳಿಸಿದ್ದು ಈ ಕವಿನೇ. ಓದ್ತಾ ಇದ್ದ ಮಕ್ಕಳನ್ನೆಲ್ಲ ಅವರ ಬ್ರೈನ್ ವಾಶ್ ಮಾಡಿ ಆರ್ಮಿಗೆ ಕಳಿಸ್ತಾ ಇದ್ರು. ಸೊ ಅವರನ್ನ ಸೇಡ್ ತೀರ್ಸ್ಕೋಬೇಕು ಅಂತ ಈ ಹುಡುಗಿ ಪ್ಲಾನ್ ಮಾಡಿದ್ಲು. ಓನರ್, ಅವರ ವೈಫ್, ಆ ಹುಡುಗಿ, ನಾನು 4 ಜನ ಸೇರಿನೇ ಅವರನ್ನ ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡಿದ್ವಿ. ಫಸ್ಟ್ ಓನರ್ ನ ವೈಫ್ ಇದಕ್ಕೆ ಒಪ್ಕೊಳ್ಳಿಲ್ಲ, ಬೇಡ ಅಂತ. ಬಟ್ ಓನರ್ ನಮ್ಮ ನಾಡಿನ ಆರ್ಮಿಯಿಂದ ಎಫೆಕ್ಟ್ ಆಗಿದ್ರು ಅನ್ಸುತ್ತೆ. ಸೊ ಅವರು ಒಪ್ಪಿಸಿ ಆ ಹುಡುಗಿ ಹತ್ರ ಏನ್ ಪ್ಲಾನ್ ಅಂತ ಕೇಳ್ತಾರೆ. ಆ ಹುಡುಗಿ, ನಾನು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಮೇಲಿಂದ ತಳ್ಬಿಡ್ತೀನಿ ಅಂತ ಹೇಳಿದ್ಲು. ಈ ಪ್ಲಾನ್ ಹಾಗೆ ವಿಜುವಲ್ ಆಗಿ ಕೂಡ ತೋರಿಸ್ತಾರೆ. ನೆಕ್ಸ್ಟ್ ಡೇ ಟೀ ಅಂಗಡಿಗೆ ಆ ಹುಡುಗಿ ಬರ್ಬೇಕಾದ್ರೆ ಆಗ್ಲೇ ಓನರ್ ನ ವೈಫ್ ಗನ್ ತೆಗೆದು ಆ ಹುಡುಗಿ ಕೈಲಿ ಕೊಟ್ರು. ಈ ಗನ್ನ ನಾರ್ತ್ ಕೊರಿಯನ್ ಆಫೀಸರ್ ಈ ಅಂಗಡಿಯಲ್ಲಿ ಬಿಟ್ಟೋಗಿದ್ರಮ್ಮ. ಇದುವರೆಗೂ ಓನರ್ ಇದನ್ನ ಅವರ ಸೇಫ್ಟಿಗಾಗಿ ಮಾಡಿಕೊಂಡಿದ್ರು. ಈಗ ನೀನು ಕವಿನ ಸಾಯಿಸೋಕೆ ಹೋಗ್ತಾ ಇದೆಯಲ್ಲ, ಸೊ ಇನ್ ಕೇಸ್ ಯಾವ್ದಾದ್ರು ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊ ಅಂತೇಳಿ ಕೊಟ್ಟವ್ರೆ ಅಂತ ಪೇಂಟರ್ ಎಲ್ಲ ಹೇಳಿದ್ರೆ, ಆಗ ಸಡನ್ ಆಗಿ ಹೀರೋ ಆ ಪೇಂಟರ್ ನ ತಲೆಗೆ ಗನ್ನಿಟ್ಟು, ಹಂಗಾದ್ರೆ ನೀವೆಲ್ರು ಕಮ್ಯುನಿಸ್ಟೇ, ನಮ್ಮ ನಾಡಿನ ವಿರೋಧಿಗಳು ಅಂತ ಹೀರೋ ಅಂದ್ರೆ, ಪಾಪ ಆ ಪೇಂಟರ್ ಅದ್ರೋಗಿ ಅಳ್ತಾವನೆ, ನನ್ನ ಬಿಟ್ಬಿಡಿ ಸಾರ್, ನಾನಂತವನಲ್ಲ ಅಂತ. ಆಗ ಇದನ್ನೆಲ್ಲ ಮೂಲಲ್ಲಿ ನೋಡ್ತಾ ಇದ್ದ ಆ ಓನರ್, ನೀನ್ ಯಾಕೆ ಒಳ ಬಂದು ನಮ್ಮನ್ನೆಲ್ಲ ಕಮ್ಯುನಿಸ್ಟ್ ಅಂತ ಹೇಳ್ತಾ ಇದೀಯಾ, ಸರಿ ಅವರಿಬ್ರು ಸತ್ತೋದ್ರಲ್ಲ, ಹೇಗ್ ಸತ್ರು ಅಂತ ಹೇಳು ನೋಡೋಣ ಅಂತಂದ್ರೆ, ಅದಕ್ಕೆ ಹೀರೋ, ಅಲ್ಲಿ ಬೆಟ್ಟದ ಮೇಲೆ ಇಬ್ರು ಇದ್ದಾಗ ನಾ ವೈಫ್ ಕೊಟ್ಟ ಗನ್ನಿಂದಾನೆ ಆ ಹುಡುಗಿ ಕವಿಗೆ ಫೈರ್ ಮಾಡಿ ಅವಳೇ ಫೈರ್ ಮಾಡ್ಕೊಂಡು ಸತ್ತೋದ್ಲು ಅಂತ ಹೇಳ್ತಾರೆ. ಇದನ್ನ ಕೇಳಿದ ಓನರ್ ಎದ್ದೋಗಿ ಆ ಗನ್ ಎತ್ಕೊಂಡು ಅದರ ಮ್ಯಾಗ್ಸಿಮ್ ತೆಗೆದು ನೋಡ್ತಾರೆ. ಅದ್ರಲ್ಲಿ ಒಂದೇ ಒಂದು ಬುಲೆಟ್ ಇದೆ. ಅದನ್ನ ಟೇಬಲ್ ಮೇಲೆ ಇಡ್ತಾರೆ. ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಓನರ್ ನ ವೈಫ್ ಆ ಹುಡುಗಿಗೆ ಗನ್ ಕೊಡೋದನ್ನ ಓನರ್ ಕೂಡ ಮರೆಯಲ್ಲಿ ನಿಂತು ನೋಡ್ತಾರೆ. ಆಕ್ಚುಲಿ ಆ ಗನ್ ನಲ್ಲಿ ಒಂದೇ ಒಂದು ಬುಲೆಟ್ ಬಿಟ್ಟು ಮಿಕ್ಕ ಬುಲೆಟ್ಸ್ ನೆಲ್ಲ ಇವ್ರ ಹತ್ರ ತೆಗೆದುಕೊಂಡಿರ್ತಾರೆ. ಈಗ ನೋಡಿದ್ರೆ ಆ ಒಂದು ಬುಲೆಟ್ ಕೂಡ ಆ ಗನ್ ನಲ್ಲೇ ಇದೆ. ದಟ್ ಮೀನ್ಸ್ ಆ ಹುಡುಗಿ ಆ ಗನ್ ನಿಂದ ಫೈರ್ ಮಾಡೇ ಇಲ್ಲ, ಅವಳು ಆ ಗನ್ ಫೈರ್ ಇಂದ ಸೂಸೈಡ್ ಮಾಡ್ಕೊಂಡಿಲ್ಲ ಅಂತ ಓನರ್ ಈ ಮ್ಯಾಟರ್ ಅನ್ನ ಕ್ಲಿಯರ್ ಆಗಿ ಹೀರೋಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಹೀರೋ, ಪರವಾಗಿಲ್ವೇ, ಇಷ್ಟೊಂದು ಕಂಡಿಡ್ದಿದ್ಯಾ ಅಂತ ನಕ್ಕೊಂಡು ಅವರೊಂದು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಆಕ್ಚುಲಿ ಈ ಕವಿ ಆರ್ಮಿಗೆ ಮಕ್ಕಳನ್ನ ಕಳಿಸ್ತಾ ಇದ್ದ ಅಂತಿದ್ರಲ್ಲ, ಅದನ್ನ ಅವ್ರೇನ್ ಇಷ್ಟಪಟ್ಟು ಮಾಡ್ತಾ ಇರ್ಲಿಲ್ಲ. ಆರ್ಮಿ ಅವರ ಪ್ರೆಷರ್ ನ ತಡೆಯೋಕಾಗದೆ ಅವರು ಆ ತರ ಮಾಡ್ತಾ ಇದ್ರು. ಇದರಿಂದ ಆರ್ಮಿಗೆ ಎದುರಾಗಿ ಏನಾದ್ರು ಮಾಡ್ಬೇಕು ಅನ್ಕೊಂಡ ಕವಿ ಇವರು ಬರೆದ ಕವಿತೆಯಲ್ಲಿ ಆರ್ಮಿಯ ವಿರುದ್ಧವಾದ ಲೈನ್ ಗಳನ್ನ ಬರ್ತಿರ್ತಾರೆ. ಸೊ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಹೀರೋ ಅವರನ್ನ ಫಾಲೋ ಮಾಡೋರೆ. ಆಗ್ಲೇ ಈ ಹುಡುಗಿಗೂ ಕವಿಗೂ ಇರೋ ರಿಲೇಶನ್ಶಿಪ್ ಗೊತ್ತಾಗಿದೆ. ಅದಕ್ಕೆ ಆ ಹುಡುಗಿನೂ ಫಾಲೋ ಮಾಡೋಕೆ ಶುರು ಮಾಡೋರೆ. ಇದರಿಂದಾನೇ ಹೀರೋಗೆ ಆ ಗನ್ ತಗೊಳ್ಳೋ ಮ್ಯಾಟರ್ ತಿಳಿದಿರೋದು. ನೆಕ್ಸ್ಟ್ ಆ ಹುಡುಗಿನೂ ಕವಿನೂ ಬೆಟ್ಟದ ಮೇಲೆ ನಿಂತು ಮಾತಾಡ್ಬೇಕಾದ್ರೆ ದಿಢೀರನೆ ಇವ್ರ ಗನ್ ತೆಗೆದು ದೂರದಿಂದ ಆ ಕವಿನ ಸಾಯಿಸ್ತಾರೆ. ನೆಕ್ಸ್ಟ್ ಆ ಹುಡುಗಿಗೂ ಫೈರ್ ಮಾಡಿ ಸಾಯಿಸ್ತಾರೆ. ಆಮೇಲೆ ಸತ್ತೋರ ಪಕ್ಕದಲ್ಲಿ ಹೋದ್ರೆ ಅಲ್ಲಿ ಆ ಕವಿ ಆರ್ಮಿ ವಿರುದ್ಧ ಬರೆದಿದ್ದ ಕವಿತೆನ ಎತ್ಕೊಂಡ್ರೆ ನೆಕ್ಸ್ಟ್ ಅಲ್ಲೇ ಸತ್ತೋಗಿದ್ದ ಆ ಹುಡುಗಿಯ ಬ್ಯಾಗ್ ನಿಂದ ಓನರ್ ವೈಫ್ ಕೊಟ್ಟ ಗನ್ ಇದೆ. ಸೊ ಅದನ್ನ ನೋಡಿದಾಗ ಹೀರೋನ ಮೈಂಡ್ ನಲ್ಲಿ ಒಂದು ಖತರ್ನಾಕ್ ಪ್ಲಾನ್ ಬರುತ್ತೆ. ಅದೇನಂದ್ರೆ, ಆ ಕವಿ ಡೈಲಿ ಆ ಟೀ ಅಂಗಡಿಗೆ ಬರ್ತಾ ಇದ್ನಲ್ಲ, ಅದು ಅಲ್ಲಿರೋರ್ಗೆಲ್ಲ ಗೊತ್ತು. ಸತ್ತೋದ ಹುಡುಗಿ ಇದೇ ಅಂಗಡಿಗೆ ಬರೋ ಪೇಂಟರ್ ಜೊತೆಲಿ ರಿಲೇಶನ್ಶಿಪ್ ನಲ್ಲಿ ಅವಳ. ಇವರಿಬ್ರು ಕ್ಲೋಸ್ ಆಗಿರೋದು ಆ ಒನ್ ಸೈಡ್ ಲವರ್ ಗೆ ಫುಲ್ಲು ಊರಿ. ಅದಲ್ದೆ ಓನರ್ ನ ವೈಫ್ ಎನಿಮಿ ಆಫೀಸರ್ ಗನ್ನ ಈ ಹುಡುಗಿ ಕೈಯಲ್ಲಿ ಕೊಟ್ಟವಳೆ. ಸೊ ಇದನ್ನೆಲ್ಲ ಲಿಂಕ್ ಮಾಡಿ ಇಲ್ಲಿರೋರೆಲ್ಲ ಕಮ್ಯುನಿಸ್ಟ್ ಅಂತ ಫ್ರೇಮ್ ಮಾಡಿ ಈ ಕೊಲೆನ ಇವರೇ ಮಾಡಿರೋ ತರ ಎಲ್ಲರ ಮೇಲ್ ಹಾಕಕ್ಕೆ ಬೆಳಗ್ಗೆಯಿಂದ
ಕಡೆಯಿಂದ ಹೀರೋ ಟ್ರೈ ಮಾಡ್ತಾವ್ರೆ. ಸಾರಿ ಹೀರೋ ಅಲ್ಲ, ಇವರೇ ಈ ಮೂವಿಯ ವಿಲ್ಲನ್. ಇದನ್ನ ಕೇಳಿ ಗಂಡದ ಓನರ್ ಹೊಡೆಯೋಕೆ ಬಂದ್ರೆ ನಮ್ಮನ್ನೆಲ್ಲ ಕಮ್ಯುನಿಸ್ಟ್ ಅಂತ ಫ್ರೇಮ್ ಮಾಡಕ್ ಬಂದಿದ್ಯಾ ಅಂತ. ಬಟ್ ಏನ್ ಮಾಡೋದು, ಹೀರೋ ಕೈಲಿ ಗನ್ ಇದೆ. ಸೊ ಹೀರೋ ಓನರ್ ಗೆ ಹೊಡೆದ್ರು ಅಲ್ಲಿ ಕೇಳೋರ್ ಯಾರು ಇಲ್ಲ. ಓನರ್ ಹೆಲ್ಪ್ ಗೆ ಯಾರು ಬರ್ತಾನೋ ಇಲ್ಲ. ಆಗ ವಿಲ್ಲನ್ ನೀವೆಲ್ಲ ಸಾಯ್ಬೇಕಾದವರು ಅಂದ್ರೆ, ಬಟ್ ಆ ಪೇಂಟರ್ ಮಾತ್ರ ಕೇಳ್ಕೊಂತವನೆ ನನ್ನ ಬಿಟ್ಬಿಡಿ ಅಂತ. ಆಗ ವಿಲ್ಲನ್ ಮತ್ತೆ ಅವರ ಸೋಲ್ಜರ್ಸ್ ಆ ಅಂಗಡಿಯ ಬಾಗಿಲಿನಲ್ಲಿ ಗನ್ ಪಾಯಿಂಟ್ ನಲ್ಲಿ ತೋರಿಸೋ ತರ ಸೀನ್ ನ ಕಟ್ ಮಾಡ್ತಾರೆ. ದಟ್ ಮೀನ್ಸ್ ಆಲ್ ಢಮಾರ್. ನೆಕ್ಸ್ಟ್ ಒಂದು ಕೊರಿಯನ್ ಆಫೀಸ್ ನಲ್ಲಿ ಈ ಪೇಂಟರ್ ನ ತೋರಿಸ್ತಾರೆ. ಆಗ ಬ್ಯಾಕ್ ಗ್ರೌಂಡ್ ನಲ್ಲಿ ಆ ಟೀ ಅಂಗಡಿಯಲ್ಲಿ ಇದ್ದವರು, ಹಂಗೆ ಆ ಹುಡುಗಿ ಮತ್ತೆ ಕವಿ, ಇವರೆಲ್ಲ ಸೇರಿ 12 ಸಸ್ಪೆಕ್ಟ್ ವಿತ್ ಎನಿಮಿ ಆರ್ಮಿ. ಸೊ ಅದರಿಂದಾನೆ ವಿಲ್ಲನ್ ಅಂಡ್ ಟೀಮ್ ಅವರನ್ನ ಮುಗ್ಸವ್ರೆ. ಅದ್ರಲ್ಲೂ ಪೇಂಟರ್ ಇದಕ್ಕೆಲ್ಲ ವಿಟ್ನೆಸ್. 12 ಜನನು ಎನಿಮಿಯ ಸ್ಪೈ ಅನ್ನೋಕೆ ಅವರೇ ವಿಟ್ನೆಸ್ ಅನ್ನೋ ತರ ತೋರಿಸಿ ಮೂವಿನ ಮುಗಿಸ್ತಾರೆ. ಈ ಮೂವಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಬೇರೆ ತರನೇ ಇದೆ. ಪ್ಲೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ತರ ಡಿಫ್ರೆಂಟ್ ಥ್ರಿಲ್ಲರ್ ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾರೆ. ಥ್ಯಾಂಕ್ ಯು.